ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಶಾಸ್ ಮೈಂಡ್ ಟೇಲ್ಸ್. ಇಲ್ಲಿ ತನಕ ಸೇವಂತಿಗೆ ಹೂವು ವೈಟ್ ಕಲರ್ ಇದ್ದದ್ದು ಫುಲ್ ಅರಳಿಯೇ ಇರಲಿಲ್ಲ. ಇದು ಫಸ್ಟ್ ಟೈಮ್ ಸೇವಂತಿಗೆ ಹೂವು. ವೈಟ್ ಅಂತ ಹೇಳಿದ್ರೆ ಸ್ವಲ್ಪ ಕ್ರೀಮ್ ಇದೆ, ಫುಲ್ ಅರಳ್ತಾ ಇದೆ. ಇಲ್ಲಿ ಸ್ವಲ್ಪ ಅರಶಿನದ್ದು ಗಿಡ ಎಲ್ಲ ನೆಟ್ಟಿದ್ವಿ. ಇದು ಅರಶಿನದ್ದು ಎಲೆ ಗಿಡ ಎಲ್ಲ ಫುಲ್ಲು ಒಣಗಿ ಹೋದರೆ ಅರಶಿನ ತೆಗಿಬೋದು. ಸೊ ಇದನ್ನು ಕ್ಲೀನ್ ಮಾಡ್ತೇವೆ. ಆ ಸಣ್ಣ ಪಿಕ್ಕಸಿ ತರಬೇಕಿತ್ತು. ಇದೆಯಾ ಇದರಲ್ಲಿ ಗಡ್ಡೆ? ನೋಡಿ ನೋಡಿ ಅದನ್ನ ಎಲ್ಲ ತೆಗ್ದ್ರಾ? ಹೌದು. ಒಂದೆಷ್ಟು ಸ್ವಲ್ಪ ಇದ್ದದಲ್ಲ ಅವತ್ತು ನೆಟ್ಟದ್ದು. ಸ್ವಲ್ಪ ಒಂದು 2 ಗಿಡದಲ್ಲಿ 10 ಗಿಡ ಆಗಿದೆ ಅಲ್ವಾ ಅದು? ಪ್ಯೂರ್ ಅರಶಿನ ನೋಡಿ, ಎಷ್ಟು ಒಳ್ಳೆ ಇದೆ ಕಲರ್. ತುಂಬ ಆಗಿದಾವೆ. ಇವಾಗ ಮತ್ತೆ ಪ್ಯೂರ್ ಇದೆ ನೋಡಿ ಕಲರ್, ನೋಡಿ ಅರಶಿನ. ಇದನ್ನು ಸ್ವಲ್ಪ ಯೂಸ್ ಮಾಡಿ ಮತ್ತೆ ತಿರ್ಗಾ ನೆಡುವ ಎಲ್ಲಿಯಾದರೂ. ಇಲ್ಲೇನು ಮತ್ತೆ ಇದೇ ಪ್ಲೇಸಿಗೆ ಬೇಡವಾ ಅಂತ ನೆಡುವ. ಮಣ್ಣು ಚೆಂದ ಮಾಡಿ ಸಡಿಲ ಮಾಡಿ ನೆಡೋದು. ಸಡಿಲ ಮಾಡಿ ಇಟ್ಟಿದ್ದೇನೆ, ಚೆಂದ ಆಗುತ್ತೆ. ಅದರಲ್ಲಿ ಕೆಲವು ಸಣ್ಣ ಸಣ್ಣವು ಇತ್ತು, ಸಣ್ಣ ಗಡ್ಡೆ ಥರ ಆಗಿದೆ ನೋಡಿ. ಇದನ್ನು ಪುನಃ ನೆಡ್ತೇವೆ. ಈ ಥರದ್ದು ಬೇಡಲ್ಲ ನೆಡೋದು, ಬಿಸಿಲಿಗೆ ಹಾಕುವಲ್ಲ. ದುಂಡನೆ ಇರೋ ತೆಗಿಬೇಕಾ? ಹೀಗೆ ಎದ್ದು ಇದು ತಿರ್ಗಾ ಬಿಡೋದು ಗಡ್ಡೆ. ಮತ್ತೆ ಹೀಗೆ ದುಂಡನೆ ಇರೋದು ತಿರ್ಗಾ ಬಿಡ್ತದ ಗಡ್ಡೆ ಬಿಡೋದು. ಇದರಲ್ಲಿ ಒಂದಿದೆ ನೋಡಿ, ತೆಗಿ. ಈ ಥರ ಗಡ್ಡೆ ಇದೆ ನೋಡಿ. ಈ ಥರ ಗಡ್ಡೆಯಲ್ಲಿ ಇದು ಮೇಯ್ನ್ ಅಂದರೆ ದುಂಡನೆ ಇರುವಂಥದ್ದು ಗಡ್ಡೆಯನ್ನು ಪುನಃ ತೆಗೆದು ಸೈಡಿದ್ದೆಲ್ಲ ಕಟ್ ಮಾಡಿ ತೆಗೆದು ಈ ಗಡ್ಡೆಯನ್ನು ನೆಡ್ಬೋದು. ಇದರಲ್ಲಿ ಮತ್ತೆ ಸಸಿ ಆಗ್ತದೆ. ದೊಡ್ಡದಾದ ನಂತರ ಸೈಡಲ್ಲೆಲ್ಲ ಹೀಗೆ ಅರಶಿನ ಬಿಡ್ತಾ ಹೋಗ್ತದೆ. ಇದು ಆಲ್ರೆಡಿ 2ನೇ ಸಲ ಮಾಡಿರುವಂಥದ್ದು. ಇದರಲ್ಲಿ ನೋಡಿ ಸೈಡಲ್ಲೆಲ್ಲ ಬಂದದ್ದು ಅರಶಿನಕ್ಕೆ ಯೂಸ್ ಮಾಡ್ಬೋದು. ಇದು ದುಂಡನೆ ಇರೋದನ್ನು ತೆಗೆದು ಪುನಃ ನೆಡ್ತಾ ಇದ್ದೇನೆ. ಇದೊಂದು ಇದು ಒಂದು. ಮತ್ತು ಗಿಡ ಎಲ್ಲ ನೋಡಿ ಹೀಗೆ ಒಣಗಿ ಹೋದ ನಂತರ ತೆಗೆದ್ರೆ ಅರಶಿನ ಆಗಿರ್ತದೆ ಅಂತ ಲೆಕ್ಕ. ಹಾಗೆ ಮತ್ತು ಕೆಲವೊಂದು ಗಿಡದಲ್ಲಿ ಸಣ್ಣ ಸಣ್ಣದು ಕೂಡ ಆಗ್ತದೆ, ಆಗೋದಿಲ್ಲ ಅಂತ ಏನಿಲ್ಲ. ಬಟ್ ಇದು ತುಂಬ ಪ್ಯೂರ್ ಅರಶಿನ. ಇದರಲ್ಲಿ ಸಹ ಬೇರೆ ಬೇರೆ ಬರ್ತದೆ. ಇದು ಪ್ಯೂರ್ ಇದೆ. ಗಿಡ ಇದ್ದದನ್ನು ಫಸ್ಟ್ ನೆಟ್ಟು ಹೀಗೆ ಹೊಂಡ ಮಾಡಿ ಗಡ್ಡೆ ಇಡ್ತಾ ಇದ್ದೇವೆ. ಇದು ಲಾಸ್ಟ್ ಟೈಮ್ ಗಡ್ಡೆ ನೆಟ್ಟದ್ದು ನೋಡಿ. ಇದು ಸಹ ಚಿಗುರು ಬರ್ತಾ ಇದೆ. ಇಲ್ಲಿ ನೋಡಿ ನಾನು ಸಪ್ರೇಷನ್ ಮಾಡಿದ್ದೇನೆ. ಇದು ಗಡ್ಡೆ. ಈ ಗಡ್ಡೆಯನ್ನು ಈಗ ನೆಡಬೇಕು. ಇದಿಷ್ಟು ಅರಶಿನ ಅಂತ ಹೇಳಿದರೆ ಇದು 2 ತಿಂಗಳಲ್ಲಿ ಇಷ್ಟು ಆಗಿದೆ. ಸೊ ನಾನು ಸ್ವಲ್ಪ ತೆಗೆದದ್ದು ಬೇಗನೂ ಆಗ್ಬೋದು, ಅಂದರೆ ಸಣ್ಣ ಸಣ್ಣ ಗಿಡ ಸಹ ಇತ್ತು, ಕೆಲವು ಒಣಗಿತ್ತು ಅಂತ ಹೇಳಿ ತೆಗೆದಿದ್ದೇನೆ. ಇದನ್ನು ಪುನಃ ಈಗ ನೆಡ್ತಾ ಇದ್ದೇವೆ. ಇದಿಷ್ಟು ಅರಶಿನ ಏನಾದರೂ ಯೂಸ್ ಮಾಡ್ಕೊಳ್ಬೋದು, ನಮಗೆ ಪ್ಯೂರ್ ಅರಶಿನ ಅಲ್ವಾ. ಇದು ಮುಂಭಾಗದಲ್ಲಿ ಇರುವಂಥ ಫ್ರಂಟ್ ಗಾರ್ಡನಲ್ಲಿ ಇರುವುದು ಒಂದೇ ಇದೆ ಈಗ ಗಿಡ. ಇದು ಒಮಿ ಚೆಂಡು ಹೂ ಅಂತ ಹೇಳ್ತೇವೆ. ಬೇರೆ ಎಲ್ಲ ಸ್ವಲ್ಪ ಗಿಡ ಒಣಗಿದೆ, ಅದರದ್ದು ಬೀಜ ತೆಗೆದಿಟ್ಟಿದ್ದೇವೆ, ಎಲ್ಲಿಯಾದರೂ ಬೇರೆ ಹಾಕಬೇಕು. ಇದು ಪೆಟಲ್ಸ್ ಮೇಲ್ಮುಖ ಇರ್ತದೆ. ಇನ್ನೊಂದು ಇರ್ತದೆ ಚೆಂಡು ಹೂ, ಅದು ಚೆಂದ ಇರ್ತದೆ. ಅದು ಹಿಂಭಾಗಕ್ಕೆ ಬಾಗಿ ಇರ್ತದೆ. ಇದರಲ್ಲಿ ಕಲರ್ ಇತ್ತು, ಯೆಲ್ಲೋ ಕಲರ್, ಅದು ಇಲ್ಲ ಈಗ ಈ ಸರ್ತಿ ಸೀಡ್ಸ್. ಇದು ಪಾಟಲ್ಲಿ ಹಾಕಿದ್ದು ಪೇರಳೆಯದ್ದು ಸೀಡ್ಸ್ ನೋಡಿ. ಈಗ ಸಣ್ಣದಿತ್ತು, ಈಗ ಸುಮಾರು ದೊಡ್ಡದಾಗಿದೆ. ಇದು ಗುಲಾಬಿ ಗಿಡ ನೋಡಿ. ನಾನು ಮೊನ್ನೆ ಹೇಳಿದ್ದೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ. ಎಲ್ಲ ಅದನ್ನು ಕಟ್ ಮಾಡಿದ್ದೇನೆ. ಕಟ್ ಮಾಡಿ ಇಷ್ಟಿಷ್ಟೇ ಇಟ್ಟಿದ್ದೇನೆ. ಈಗ ಅಡ್ಡ ದಿಡ್ಡಿ ಬೆಳೆಯೋದು. ಇದು 2 ಕಟ್ ಮಾಡಲಿಲ್ಲ, ಇನ್ನು ಮಾಡಬೇಕು. ಇದು ಒಂದು ದಾಸವಾಳ, ಡಿಫ್ರೆಂಟ್ ಅಂದರೆ ಹೀಗೆ ಆಗ್ತದೆ ಯಾವಾಗಲೂ. ಇದು ರೆಡ್ ಕಲರ್ ಇದೆ ನೆಟ್ಟಿರೋದು, ಬಟ್ ಇದರದ್ದು ಹೂ ಹೀಗೆ ಮಿಕ್ಸ್ ಆಗ್ತದೆ, ರೆಡ್ ಮತ್ತು ವೈಟು, ಮತ್ತು ಈ ರೀತಿ ಪೆಟಲ್ಸ್ ಬಿಡ್ತದೆ. ಇದು ಲಾಸ್ಟ್ ಟೈಮ್ ಇದ್ದು ಆಲ್ರೆಡಿ ಪೇರಳೆಯದ್ದು ಗಿಡ, ಸುಮಾರು ದೊಡ್ಡದಾಗಿದೆ. ನೆಲದಲ್ಲಿ ನೆಟ್ಟಿರುವಂಥದ್ದು ಇದು ನಿಂಬೆಯದ್ದು ಗಿಡ, ಇದು ಸಹ ದೊಡ್ಡದಾಗಿದೆ. ಮೋಸಂಬಿ ಗಿಡ ಮಾತ್ರ ತುಂಬ ಚೆಂದಾಗಿದೆ, ಅಂದರೆ ಇದು ನೋಡಲಿಕ್ಕೆ ಸಹ ಚೆಂದ ಗಿಡ. ಮುಳ್ಳು ಮುಳ್ಳು ಇದೆ ನೋಡಿ ಹೀಗೆ, ಬಟ್ ನೀಟಾಗಿ ಹೀಗೆ ರೌಂಡ್ ಶೇಪಾಗಿ ಬೆಳೆದಿದೆ. ಇದು ಇಷ್ಟು ಎಲ್ಲ ಊರಿಂದ ತಂದದ್ದು. ಅದರಲ್ಲಿ ಸೀತಾಫಲದ್ದು ತಂದದ್ದು ಒಂದು ಗಿಡ ಸತ್ತಿಲ್ಲ, ಆದರೆ ಅದು ಅಷ್ಟೊಂದು ಜೀವ ಆಗಲಿಲ್ಲ.
ಇದು ಹಾಗಲಕಾಯಿ ಇದ್ದು ಮೊನ್ನೆ ಮಾವನ ಮನೆಯಿಂದ ತಂದು ನೆಟ್ಟಿರೋದು, ಸಣ್ಣದು ಕಾಯಾಗಿದೆ ನೋಡಿ. ಇದು ಹೂ ಬಿಟ್ಟಿದೆ. ಮಾವಿನ ಮರಕ್ಕೆ ಇದು ಹಬ್ಬಿಕೊಂಡು ಬಿಟ್ಟಿದೆ, ಹಾಗೆ ಮೇಲ್ಮುಖ ಹೋಗಿ ಪುನಃ ಕೆಳಗಡೆ ಬಾಗಿದೆ. ಇಲ್ಲಿ ಸ್ವಲ್ಪ ನೀರು ಬೀಳ್ತದಂತ ಹೇಳಿ ಇದು ಬುಗುಡಿ ಹೂ, ಇದು ಯಾವ ಕಲರ್ ಗೊತ್ತಿಲ್ಲ, ಮಲ್ಲಿಗೆ ಇಲ್ಲೇ ನೆಟ್ಟಿದ್ದೇವೆ. ಇದು ಮೊನ್ನೆ ಎಲ್ಲ ತುಂಬ ಮೆಣಸಿದ್ದು ಸೀಡ್ಸ್ ಹಾಕಿದ್ದೇನೆ, ಅದು ಚಿಗುರು ಬಂದಿದೆ. 4-5 ಸೌತೆ ಗಿಡ ಇದೆ, ಮತ್ತು ಕಲ್ಲಂಗಡಿ ಹಣ್ಣಿದ್ದು ಸಹ ಗಿಡ ಇದೆ ಇಲ್ಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.